ಇದಲ್ಲದೆ ಹವಾಲಾ ಮಾಫಿಯಾದಲ್ಲಿ ಏನಾದ್ರೂ ಭಾಗಿಯಾಗಿದ್ರ ಸಿಜೆ ರಾಯ್? ಇಂಟರ್ನ್ಯಾಷನಲ್ ಹವಾಲಾ ಮಾಫಿಯಾದಲ್ಲಿದ್ರ? 6 ತಿಂಗಳಿನಿಂದ ಕೇಂದ್ರ ತನಿಖಾ ಸಂಸ್ಥೆಗಳ ಕಣ್ಣಿಗೆ ಬೆದರ್ತಾರೆ ರಾಯ್. ನಿರಂತರವಾಗಿ ಇವರ ವ್ಯವಹಾರಗಳನ್ನ ಫಾಲೋ ಮಾಡ್ತಾ ಇತ್ತು ಅಧಿಕಾರಿಗಳ ತಂಡ. ಯಾಕಂದ್ರೆ ಹವಾಲಾ ದಂಧೆಯಲ್ಲಿ ಇವರೇನಾದ್ರೂ ತೊಡಕೊಂಡಿದ್ರ ಅನ್ನೋದ್ರ ಬಗ್ಗೆ ಅನುಮಾನಗಳು. ಇಡಿ, ಐಟಿ, ರೆವೆನ್ಯೂ ಇಂಟೆಲಿಜೆನ್ಸ್ನಿಂದ ನಿರಂತರವಾಗಿ ಕಣ್ಗಾವಲು. ಹಣದ ವ್ಯವಹಾರಗಳ ಬಗ್ಗೆ ಕಳೆದ 6 ತಿಂಗಳಿಂದ ನಿರಂತರವಾಗಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇತ್ತು. ರಾಯ್ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿರೋ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇತ್ತು. ದಾಖಲೆಗಳನ್ನ ಕಲೆ ಹಾಕಿದ್ರು ಅಧಿಕಾರಿಗಳು. ವಿದೇಶದಲ್ಲಿ ಹಣದ ಸಂದಾಯದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು ಅಧಿಕಾರಿಗಳು. ಬರಲಿರುವಂತಹ ಕೇರಳ ಚುನಾವಣೆಗೆ ಸಂಬಂಧಪಟ್ಟಂತೆ ಫಂಡಿಂಗ್ಗಳಾಗ್ತಾ ಇತ್ತು ಇವ್ರ ಕಡೆಗಿಂದ. ಆ ಹಣ, ಹವಾಲಾ ಹಣ ಇಲ್ಲಿ ವ್ಯವಹಾರದಲ್ಲಿ ಉಪಯೋಗ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇದೆಲ್ಲವೂ ಕೂಡ ಪ್ರಾಥಮಿಕವಾಗಿ ಕಂಡು ಬರ್ತಾ ಇರುವಂತಹ ಕೆಲ ಅಂಶಗಳು. ನಿಖರವಾಗಿ ತನಿಖೆಯಿಂದಷ್ಟೇ ಸ್ಪಷ್ಟವಾದಂತಹ ಚಿತ್ರಣ ಸಿಗಲಿದೆ. ಎಲ್ಲ ಆಯಾಮದಲ್ಲೂ ಕೂಡ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಕೇರಳ ರಾಜಕೀಯ ಪ್ರವೇಶ ಮಾಡೋದಕ್ಕೇನಾದ್ರೂ ರಾಯ್ ಸಿದ್ಧತೆ ಮಾಡ್ಕೊಂಡಿದ್ರ? ವಿದೇಶದಲ್ಲಿ ಹವಾಲಾ ಮೂಲಕ ಪಕ್ಷಗಳಿಗೆ ಹಣ ಸಂದಾಯ ಆಗಿತ್ತ? ಕೇರಳದ ರಾಜಕೀಯ ಪಕ್ಷವೊಂದಕ್ಕೆ ಹವಾಲಾ ಹಣ ಸಂದಾಯ ಮಾಡಿರೋ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ತನಗೆ ಲಾಭ ಎನ್ನುವ ಲೆಕ್ಕಾಚಾರದಲ್ಲಿದ್ರ ರಾಯ್. ಮುಂದಿನ ದಿನಗಳಲ್ಲಿ ತಾನೂ ಕೂಡ ರಾಜಕೀಯ ಪ್ರವೇಶ ಮಾಡುವುದರ ಬಗ್ಗೆ ರಾಯ್ ಪ್ಲಾನಿಂಗ್ ಹಾಕೊಂಡಿದ್ರು. ಹವಾಲಾ ಹಣದಿಂದ ರಾಜಕೀಯ ಲಾಭಕ್ಕೆ ರಾಯ್ ಸಿದ್ಧತೆ ಮಾಡಿಕೊಂಡಿದ್ರು ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ನಡಿಬೇಕಿದೆ. ಸದ್ಯಕ್ಕೆ ಮಾಹಿತಿ ಸಂಗ್ರಹ ನಡೀತಾ ಇದೆ. 10 ಆಂಗಲ್ಗಳು ಈಗ ಎದುರುಗಡೆ ಬರ್ತಾ ಇದೆ. ಹವಾಲಾ ಹಣವನ್ನ ಬಳಕೆ ಮಾಡಿಕೊಂಡು ಬರಲಿರುವಂತಹ ಕೇರಳ ಚುನಾವಣೆಯಲ್ಲಿ ಅದನ್ನು ತೊಡಗಿಸಿ, ಜೊತೆಗೆ ಆ ಮೂಲಕ ತಾನೂ ಕೂಡ ಬರಲಿರುವಂತಹ ದಿನಗಳಲ್ಲಿ ಕೇರಳ ರಾಜಕೀಯ ರಂಗವನ್ನು ಪ್ರವೇಶಿಸಬೇಕು ಅನ್ನುವಂತಹ ಉದ್ದೇಶವನ್ನೇನಾದರೂ ಹೊಂದಿದ್ರ? ಯಾವ ಪಕ್ಷಕ್ಕೆ ಇವರು ಹವಾಲಾ ಹಣವನ್ನು ಒದಗಿಸ್ತಾ ಇದ್ರು? ಆ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಅದರಿಂದ ಲಾಭ ಪಡ್ಕೊಂಡು ತಾನೂ ಕೂಡ ರಾಜಕೀಯ ಪ್ರವೇಶ ಮಾಡುವಂತಹ ಪ್ಲಾನಿಂಗ್ ಅಲ್ಲಿ ಏನಾದರೂ ಇದ್ರ? ಈಗ ಸಿಜೆ ರಾವ್ ಸಾವಿನ ರಹಸ್ಯವನ್ನು ಕೆದಕಲಾಗ್ತಾ ಇದೆ. ವಿದೇಶದಲ್ಲಿ ಹವಾಲಾ ಮೂಲಕ ಪಕ್ಷಗಳಿಗೆ ಹಣ ಸಂದಾಯ ಆಗ್ತಾ ಇತ್ತ ಅನ್ನೋದ್ರ ಬಗ್ಗೆ ಮಾಹಿತಿ, ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, 10 ಆಯಾಮಗಳು, 10 ವಿಚಾರಗಳು ಸಿಜೆ ರಾಯ್ ಸಾವಿಗೆ ಸಂಬಂಧಪಟ್ಟಂತೆ ದುತ್ತಂತ ನಮ್ಮ ಕಣ್ಣೆದುರಿಗೆ ಬಂದಿರ್ತಾ ಇದೆ. ಈ ಹವಾಲಾ ವಿಚಾರ ಜೊತೆಗೆ ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಹೊಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಏನು ರಾಯ್ ಅವರು ಕೆಲವೊಂದು ಆತ್ಮೀಯರ ಜೊತೆ ಹೇಳ್ಕೊಂಡಿದ್ರು, ನಾನು ವೈಟ್ ಹಾಕೋತೀನಿ ಅಂತ. ಅಂದರೆ ಅಲ್ಲಿಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಪೊಲಿಟಿಕ್ಸ್ಗೆ ಎಂಟ್ರ್ ಆಗ್ತಿದ್ದೀನಿ ಅಂತ ಆ ಒಂದು ವಿಚಾರ. ಯಾಕೆಂದರೆ ಸಾಕಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು ಕೂಡ ಒಂದು ಕಡೆ ಅವರ ಒಂದು ಆಸ್ತಿ ಪಾಸ್ತಿ ಎಂಪೈರ್ ಏನೊಂದು ಮಾಡ್ಕೊಂಡಿರ್ತಾರೆ ಅದನ್ನು ಒಂದು ಶೆಲ್ಟರ್ ಆಗಿ ಅದನ್ನು ಏನು ಗಳಿಸಿರುವಂಥದ್ದನ್ನ ಒಂದು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಪೊಲಿಟಿಕಲ್ ಶೇಡ್ಗೆ ಅಂದರೆ ಅಲ್ಲಿಗೆ ಎಂಟ್ರಿ ಆಗುವಂಥದ್ದು ನಾವು ನೋಡ್ತಾ ಇದ್ವಿ. ಅದು ವಿಜಯ ಮಲ್ಯದಿಂದ ಹಿಡಿದು ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀವಿ. ಯಾಕೆಂದರೆ ಅವರು ಮಾಡಿರುವಂಥ ಬಿಸ್ನೆಸ್ಸಲ್ಲಿ ಏನು ಗಳಿಸಿರುವಂಥ ಹಣವನ್ನು ಉಳಿಸ್ಕೋಬೇಕು ಅಂತಂದರೆ ಒಂದು ಪೊಲಿಟಿಕ್ಸ್ ಬರಬೇಕು. ಅದು MLA ನೋ MP ನೋ ಅಥವಾ ರಾಜ್ಯಸಭಾ ಮೆಂಬರೋ ಈ ಥರದ್ದೊಂದು ಆಗಬೇಕು, ಅಥವಾ ಸ್ಟ್ರಾಂಗ್ ಆಗಿ ಒಂದು ಪೊಲಿಟಿಕ್ಕಾಗಿ ನೇರವಾಗಿ ಸಪೋರ್ಟ್ ಮಾಡೋದು. ಅಂದರೆ ಎಲ್ಲೋ ಒಂದು ಕಡೆ ಬ್ಯಾಕ್ ಸ್ಟೇಜ್ ನಿಂತ್ಕೊಂಡು ಸಪೋರ್ಟ್ ಮಾಡುವಂಥದ್ದನ್ನ. ಯಾಕೆಂದರೆ ಅವರು ಒಂದು ಉಳ್ಕೋಬೇಕು ಅಂದರೆ ಇವೆಲ್ಲವೂ ಕೂಡ ಅಂದರೆ ಈಗ ಏಜೆನ್ಸಿಗಳು, ಅದು ಸ್ಟೇಟ್ ಏಜೆನ್ಸಿಗಳಿರ್ಬೋದು ಅಥವಾ ಸೆಂಟ್ರಲ್ ಏಜೆನ್ಸಿಗಳಿರ್ಬೋದು, ಅವ್ರಿಗೆಲ್ಲರೂ ಕೂಡ ಅದರಲ್ಲಿ ಮುಖ್ಯವಾಗಿ IT ಇರ್ಬೋದು, ED ಇರ್ಬೋದು ಅಥವಾ ರೆವಿನ್ಯೂ ಇಂಟೆಲಿಜೆನ್ಸ್ ಇರ್ಬೋದು, ಈ ಥರ ಬೇರೆ ಬೇರೆ ಏಜೆನ್ಸಿಗಳು ಇದು ಈ ಒಂದು ರಾಜ್ಯಸಭಾ ಮೆಂಬರ್ದಾರ ಅವ್ರಿಗೆ ಇರುತ್ತೆ. ಆಮೇಲೆ ಜೊತೆಗೆ ಅಷ್ಟೇ ಅಲ್ಲ, ಅವರ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಬೇರೆ ಬೇರೆ ಕಡೆ ಅಂದರೆ ಈ ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಪೊಲಿಟಿಕ್ಸ್ಗೆ ಎಂಟ್ರ್ ಆಗ್ತಾರೆ ರಾಜ್ಯಸಭಾ ಮೆಂಬರ್. ಈ ರೀತಿ ಈತನೂ ಕೂಡ ಅದೇ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಯಾಕೆಂತಂದರೆ ಒಂದು ಕಡೆ ಈಗಾಗಲೇ ಸಾಕಷ್ಟು ಹಣವನ್ನು ಗಳಿಸಿದ್ರು, ಎಲ್ಲೋ ಒಂದು ಕಡೆ ಒಂದು ಪಕ್ಷಕ್ಕೂ ಕೂಡ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು. ಅದರಲ್ಲೂ ಇತ್ತೀಚೆಗೆ ಬರುವಂಥ ಕೇರಳ ಎಲೆಕ್ಷನ್ಸಲ್ಲಿ ಅಂದರೆ ಈಗ ಮೇಲಾಗುವಂಥ ಎಲೆಕ್ಷನ್ಸ್, ಏಪ್ರಿಲ್ ಮೇಲಾಗುವಂಥ ಕೇರಳದಲ್ಲಿ ಎಲೆಕ್ಷನ್ಸ್ ಇದೆ. ಅಲ್ಲೂ ಕೂಡ ಒಂದು ಪಕ್ಷಕ್ಕೆ ಸಾಕಷ್ಟು ಈಗಾಗಲೇ ಕಳೆದ 6 ತಿಂಗಳಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅಂದರೆ ಹವಾಲಾ ಮೂಲಕ, ಇಂಟರ್ನ್ಯಾಷನಲ್ ಹವಾಲಾ ಮಾಫಿಯಾ ಏನಿದೆ ಅದ್ರ ಮೂಲಕ ಹಣವನ್ನು ಕೊಟ್ಟಿದ್ರು ಅನ್ನೋ ಒಂದು ಮಾತುಗಳು ಈಗ ನಿಧಾನವಾಗಿ ಕೇಳಿ ಬರ್ತಾ ಇದೆ. ಪ್ರತಿಭಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. 10 ವಿಚಾರಗಳ ಬೆಳಕಿಗೆ ಬರ್ತಾ ಇದೆ. ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಈಗ ಅವರ ಡೈರಿ, ಅವರ ಮೊಬೈಲ್ ಚಾಟ್ ಏನೇನು ವಿಷಯವನ್ನ ಬಹಿರಂಗಗೊಳಿಸುತ್ತೆ, ಅಧಿಕಾರಿಗಳಿಗೆ ಸಿಕ್ಕಂತಹ ಕೆಲ ದಾಖಲೆಗಳೇನಿದೆ ಅದು ರಾಯ್ಗೆ ಸಂಕಷ್ಟ ತಂದಿಟ್ಟಿತ್ತ. ರಾಯ್ ವ್ಯವಹಾರದ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು. ಡಿಸೆಂಬರ್ 1ರಿಂದ ನಿರಂತರವಾಗಿ IT ದಾಳಿ ಆಗ್ತಾ ಇತ್ತು.
6 ತಿಂಗಳಿಂದ ನಿರಂತರವಾಗಿ ದಾಖಲೆಗಳನ್ನ 3 ತಂಡಗಳು ಕಲೆ ಹಾಕಿವೆ. ಅನೇಕ ದಾಖಲೆಗಳು ಸಿಕ್ಕಿವೆ ಅಂತ ರಾಯ್ಗೂ ಕೂಡ ತಿಳಿದು ಬಂದಿತ್ತು. ಆ ದಾಖಲೆಗಳ ಬಗ್ಗೆ ಏನು ಮಾಡಬಹುದು ಅಂತ ಚರ್ಚೆ ನಡೆಸಿದ್ರಂತೆ ರಾಯ್. ಅರೆಸ್ಟ್ ಮಾಡಬಹುದು, ನನ್ನನ್ನ ನಿರಂತರ ಜೈಲ್ನಲ್ಲಿ ಇಡಬಹುದು, ಜೈಲ್ನಲ್ಲೇ ಜೀವನ ಕಳಿಬೇಕಾಗಿ ಬಂದ್ಬಿಡಬಹುದು, ಆ ಭಯ ಕಾಡಿತ್ತಾ? ನಮ್ಮ ಪ್ರತಿನಿಧಿ ಕಿರಣ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಕಿರಣ್, ಇಷ್ಟೊಂದು ದೊಡ್ಡ ಎಂಪೈರ್ ಕಟ್ಟದಂತವರು ಆತ್ಮಹತ್ಯೆ ನಿರ್ಧಾರಕ್ಕೆ ಬರ್ತಾರೆ ಅಂತಂದ್ರೆ ಬಹಳ ದೊಡ್ಡದಾದಂತ ಭಯ ಅವರನ್ನ ಕಾಡ್ತಾ ಇತ್ತು ಅಂತ ಅನ್ಸುತ್ತೆ. ಅದು ಜೈಲಿನ ಭಯನಾ, ಏನ್ ಅವ್ಯವಹಾರಗಳಲ್ಲಿ ಏನಾದ್ರೂ ತೊಡಕೊಂಡಿದ್ರಾ, ಅದೆಲ್ಲವೂ ಕೂಡ ಬಹಿರಂಗ ಆಗ್ಬಿಡುತ್ತೆ ಅನ್ನುವಂಥ ಭಯ ಇತ್ತಾ? ಏನ್ ದಾಖಲೆಗಳು ಸಿಕ್ಕಿರಬಹುದು ಅಂತ ಅಧಿಕಾರಿಗಳಿಗೆ? ಮುಖ್ಯವಾಗಿ ಪ್ರತಿಮಾ ಈಗಾಗಲೇ ಹೇಳಿದಂಗೆ ರಾಯ್ ಅವರ ಲೈಫ್ ಏನೊಂದು ಅವರ ಲೈಫ್ ಸ್ಟೈಲ್ ನೋಡಿದರೆ ಕಳೆದ ಒಂದು 10-15 ವರ್ಷಗಳಿಂದ ಅವರು ಬಳಕೆ ಮಾಡ್ತಾ ಇದ್ದ ಕಾರ್ ಇರ್ಬೋದು. ಯಾಕೆಂದರೆ ಪ್ರಪಂಚದಲ್ಲಿ ಲಿಮಿಟೆಡ್ ಎಡಿಷನ್ಸ್ ಇರುವಂಥ ರಾಯ್ಸ್ ರಾಯ್ ಕಾರ್ಗಳನ್ನ ಅವರು ಪರ್ಚೇಸ್ 7 ಕೋಟಿ 8 ಕೋಟಿ 10 ಕೋಟಿವರೆಗೂ ಕೂಡ ಚಾಪರ್ ಇರ್ಬೋದು ಕಾರ್ಗಳನ್ನ ಅವರು ಬಳಕೆ, ಅಂದರೆ ಅಷ್ಟು ಲ್ಯಾವಿಶ್ ಲೈಫನ್ನು ಅವರು ಲೀಡ್ ಮಾಡ್ತಾಯಿದ್ರು. ಅದು ಬೆಂಗಳೂರಲ್ಲಿ ಇರ್ಬೋದು ಅಥವಾ ಹೊರದೇಶಕ್ಕೆ UA ದುಬೈಲಿ ಈ ಥರದ್ದು ಕೂಡ ಸಾಕಷ್ಟು ಅವರಿದು. ಎಲ್ಲೋ ಒಂದು ಕಡೆ ಇದೆಲ್ಲವೂ ಕೂಡ ಅವರ ಇದ್ದಂಥ ಜೀವನ ಒಂದೇ ಸರಿ 4 ಗೋಡೆ ಕಂಬಿ ಎದುರುಗಡೆ ಬಂದಾಗ, ಅಂದರೆ ಜೈಲು ಅಂತ ಬಂದಾಗ ಬಹುಶಃ ಅವ್ರಿಗೆ ಯಾವುದೇ ರೀತಿಯ ಆಲ್ಟರ್ನೇಟಿವ್ ಕಾಣೋದಿಲ್ಲ, ಸಾವು ಒಂದೇ ಅಂತ. ಬಹುಶಃ ಈ ಥರದ್ದು ಆಗಿರ್ಬೋದು. ಮುಖ್ಯವಾಗಿ ಕಳೆದ 6 ತಿಂಗಳಿಂದ ಕೇಂದ್ರದ 3 ಏಜೆನ್ಸಿಗಳು ಸಾಕಷ್ಟು ಮಾನಿಟರ್ ಮಾಡ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ IT ಅವರು ಕೂಡ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಳೆದ ಒಂದೂವರೆ ತಿಂಗಳಿಂದ, ಯಾಕೆಂದರೆ ಎಲೆಕ್ಷನ್ಸ್ ಇದೆ, ದುಡ್ಡು ಕೂಡ ಸಾಕಷ್ಟು ಇವ್ರ ಕಡೆಯಿಂದ ಬರ್ತಾ ಇದೆ ಅನ್ನೋ ಒಂದು ಅನುಮಾನ ಅವ್ರಿಗೂ ಇದೆ. ಅದಕ್ಕೆ ಬೇಕಂತ ದಾಖಲಾತಿಗಳು ಕೂಡ ಕೆಲವೊಂದಷ್ಟು ಕಡೆ ಸಿಕ್ಕಿದ್ದಾವೆ. ಇದಲ್ಲದಲ್ಲೂ ಕೂಡ ಡಿಸೆಂಬರಿಂದನೂ ಕೂಡ ಕೊಚ್ಚಿ, ಅಂದರೆ ಕೇರಳದ IT ಅಧಿಕಾರಿಗಳು ಬೆಂಗಳೂರಿಗೆ ಬರೋದು, ಇಲ್ಲಿ ಅವರ ಆಫೀಸನ್ನು ಶೋಧನೆ ಮಾಡೋದು, ಪರಿಶೀಲನೆ ಮಾಡೋದು, IT ರಿಟರ್ನ್ಸ್ ಏನು ಕೊಟ್ಟಿದ್ದಾರೆ, ಏನೇನು ಈ ಒಂದು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ, ಯಾಕೆಂತಂದರೆ ಎಲ್ಲವೂ ಕೂಡ ಅವ್ರಿಗೆ ಡಿಕ್ಲೇರ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅವು ಡಿಕ್ಲೇರ್ ಮಾಡ್ಕೊಳ್ಳಿರೋದೊಂದು ರಿಯಾಲಿಟಿ ಒಂದು ಬೇರೆ ಇರುತ್ತೆ. ಹೀಗಾಗಿ ಈ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ರೆ ಬರೀ ಒಂದು ಇನ್ಕಮ್ ಟ್ಯಾಕ್ಸ್ ಅಲ್ಲ, ಇದರಿಂದ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಒಂದು ಏಜೆನ್ಸಿ ಇದೆ. ಬರುವಂಥ ಎಲ್ಲೆಲ್ಲಿ ಇವರು ಹೋಗ್ತಾರೆ, ಏನು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು, ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋದು, ಅದನ್ನು ಕೂಡ ಪತ್ತೆ ಹಚ್ಚುವಂಥದ್ದು. ಮತ್ತು ED ಆ್ಯಸ್ ಯೂಶುವಲ್ ಒಂದು ಹೊರ ದೇಶಕ್ಕೆ ಹವಾಲದಿಂದ ದುಡ್ಡನ್ನು ಕಳಿಸಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅಲ್ಲಿಂದ ತರಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ಏಜೆನ್ಸಿಗಳು ನಮಗೆ ಗೊತ್ತಿಲ್ಲದಲ್ಲೇ ನಮ್ಮನ್ನು ಸುತ್ತುವರೆದು ಬಿಸ್ನೆಸ್, ಎಸ್ಪೆಷಲಿ ಇಂಥ ಒಂದು ಬಿಸ್ನೆಸ್ ಮ್ಯಾನ್ಗಳಿಗೆ ಖಂಡಿತವಾಗ್ಲೂ ರ್ಯಾಡರಲ್ಲಿ ಇಟ್ಟಿರ್ತಾರೆ. ಅವರು ಮಾಡುವಂಥ ಪ್ರತಿಯೊಂದು ಬಿಸ್ನೆಸ್, ಅವ್ರು ಮಾತಾಡುವಂಥದ್ದು, ಒಂದು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡ್ಬೇಕಾದ್ರೆ ಅದರಿಂದ ಇನ್ವೆಸ್ಟ್ಮೆಂಟ್ ಏನು, ಅವ್ರ ಅಕೌಂಟ್ಸ್ಗೆ ಎಷ್ಟೆಷ್ಟು ಬರುತ್ತೆ, ವೈಟಲ್ಲಿ ಎಷ್ಟು ಹೋಗುತ್ತೆ, ಬ್ಲ್ಯಾಕಲ್ಲಿ ಎಷ್ಟು ಹೋಗುತ್ತೆ, ಎಲ್ಲಿಂದ ಫಂಡ್ಸ್ ಹೋಗುತ್ತೆ. ಯಾಕೆಂದರೆ ಈಗಿರುವಂಥದ್ದನ್ನ ಇವ್ರು ಬ್ಯಾಂಕಿಂದ ಒಂದು ಪೈಸನೂ ಕೂಡ ಲೋನ್ ತೊಗೊಂಡಿಲ್ಲ. ಲೋನ್ ತೊಗೊಳ್ದಲ್ಲೇ ಯೂಶಲಿ ಬಿಸ್ನೆಸ್ ಮೇಲೆ ಅದರಲ್ಲಿ 99% ಎಲ್ಲರೂ ಕೂಡ ಲೋನ್ ತೊಗೊಂಡೇ ಮಾಡುವಂಥದ್ದು, ಅವರ ಒಂದು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದು. ಆದರೆ ಇವರು ಲೋನ್ ಇಲ್ದಲೇ, ಯಾವುದೇ ರೀತಿಯ ಲೋನ್ ಇಲ್ದಲೇ ಇವರಲ್ಲೇ ಇರುವಂಥ ಏನು ಇನ್ವೆಸ್ಟ್ಮೆಂಟ್ ದುಡ್ಡನ್ನು ಪ್ರಾಫಿಟ್ ಅದನ್ನೇ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮಾಡ್ತಾ ಇರೋದ್ರಿಂದ ಇವ್ರಿಗೆ ಇಷ್ಟೊಂದು ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬರ್ತಾ ಇದೆ, ಬರುವಂಥ ದುಡ್ಡನ್ನು ಏನು ಮಾಡ್ತೀವಿ ಎಲ್ಲವೂ ಕೂಡ ಮಾನಿಟರ್ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದಷ್ಟು ದಾಖಲಾತಿಗಳು ಸಿಕ್ಕಿರ್ಬೋದು, ಕೆಲವೊಂದಷ್ಟು ಮಾಹಿತಿನ ಇವರು ಕಲೆ ಹಾಕಿ ಈ ಹಂತಕ್ಕೆ ಬಂದು ಅವ್ರನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಿದ್ರು ಅನ್ನೋ ಒಂದು ವಿಚಾರ ಈಗ ಬರ್ತಾ ಇದೆ. ಪ್ರತಿಮಾ, ಎಸ್ ಕಿರಣ್, ಹಾಗೆ ಸಂಪರ್ಕದಲ್ಲಿರಿ. ಹಾಗಿದ್ರೆ ಅವರಿಗೆ ದಾರಿಯೇ ಕಾಣದಾಯ್ತಾ? ಈ ಮಧ್ಯೆ ಅವರು ವಿದೇಶಕ್ಕೆ ಹಾರೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ವಿದೇಶದಲ್ಲಿರುವಂತಹ ಅನೇಕ ಉದ್ಯಮಿಗಳ ಬಗ್ಗೆ ಕೂಡ ರಾಯ್ ಚರ್ಚೆ ಮಾಡ್ತಾ ಇದ್ರು. ತಮ್ಮ ಆಪ್ತರೊಂದಿಗೆ ಈ ಬಗ್ಗೆ ಚರ್ಚೆ ಮಾಡಿದ್ರು. ನಾನು ಇಲ್ಲೇ ಇದ್ರೆ ಜೈಲಿನಲ್ಲೇ ಇರಬೇಕಾಗತ್ತೆ, ವಿದೇಶದಲ್ಲಿ ಜೀವನ ನಡೆಸಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅದಕ್ಕೂ CJ ರಾಯ್ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ವಿದೇಶದಲ್ಲಿದ್ರೆ ಮತ್ತೆ ಭಾರತಕ್ಕೆ ಅವರನ್ನ ಕರೆತರೋದು ಕಷ್ಟ ಆಗತ್ತೆ. ಈಗಾಗಲೇ ನೋಡಿದ್ದೀವಿ ನಾವು ಹಲವು ಉದ್ಯಮಿಗಳು ವಿದೇಶಕ್ಕೆ ಹೋಗಿ ಕುಳಿತಿರೋದನ್ನ. ಭಾರತದವರಿಗೆ ನನ್ನನ್ನು ಕರೆತರೋದಕ್ಕೆ ಕಾನೂನಿನ ಸಮಸ್ಯೆ ಆಗತ್ತೆ, ವಿದೇಶದಲ್ಲಿರುವಂತಹ ವ್ಯಕ್ತಿಗಳನ್ನ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ಅಂಥದ್ದೊಂದು ದಾರಿಯನ್ನ ಹುಡುಕ್ತಾ ಇದ್ರ ಹಾಗಿದ್ರೆ CJ ರಾಯ್. ಎಸ್ ಕಿರಣ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ಕಿರಣ್, ವೇ ಔಟ್ ಇರಲಿಲ್ಲ ಅಂತ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ವಿದೇಶಕ್ಕೆ ಹಾರೋ ಬಗ್ಗೆ ಪ್ಲಾನಿಂಗ್ಗಳಾಗಿತ್ತು ಅನ್ನೋದು ಆದ್ರೂ ಸಾಧ್ಯ ಆಗ್ಲಿಲ್ವಾ? ಅಷ್ಟರೊಳಗಾಗೆ ಲಾಕ್ ಆಗ್ಬಿಟ್ರಾ ಅಂತ? ಈಗ ನಮ್ಮ ಕಣ್ಮುಂದೆ ಇರುವಂಥದ್ದು ಈ ರೀತಿ, ಅಂದರೆ ಇಲ್ಲೆಲ್ಲವೂ ಕೂಡ ಸಾಕಷ್ಟು ಫ್ರಾಡ್ಗಳನ್ನ ಮಾಡಿ ಎಸ್ಕೇಪ್ ಆಗಿರುವಂಥದ್ದು ವಿಜಯ್ ಮಲ್ಯ ಅಂತ ನಾವು ನೋಡ್ಬೋದು. ಹೀಗಾಗಿ ಸಂಬಂಧಪಟ್ಟಂತ ಸಾಕಷ್ಟು ನಿರ್ದೇಶನ ಎಕ್ಸಾಂಪಲ್ ಕೊಡ್ಬೋದು. ರಾಯ್ ಕೂಡ ಕಳೆದ 6 ತಿಂಗಳಿಂದ ನಾವು ಬೇರೆ ದೇಶಕ್ಕೆ ಹೋಗಬೇಕು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಸಿಟಿಸನ್ಶಿಪ್ ತಗೋಬೇಕು, ಅದರಲ್ಲೂ ಕೂಡ ಟ್ಯಾಕ್ಸ್ ಫ್ರೀ ಕಂಟ್ರೀಸ್ ಅಂತ ಇದೆ, ಅಲ್ಲಿಗೆ ಹೋಗಬೇಕು, ಈ ರೀತಿ ಎಲ್ಲವೂ ಕೂಡ ಯೋಚನೆ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಹತ್ರ ಇದ್ದಂಥ ದುಡ್ಡು ಎಲ್ಲೋ ಇಲ್ಲಿ ಲಾಕ್ ಆಗಿರೋದು, ಜೊತೆಗೆ ಇಲ್ಲಿಂದ ಹೊರಗಡೆ, ಯಾಕೆಂದರೆ ಅವ್ರ ಫ್ಯಾಮಿಲಿ 15 ವರ್ಷದಿಂದ ದುಬೈಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅಂದರೆ
ಅವರ ವೈಫು ಮತ್ತು ಮಕ್ಕಳು ಎಲ್ಲ ಕೂಡ ದುಬೈಲೇ ಇದ್ದಾರೆ. ಇವರು ಕೂಡ ದುಬೈಗೆ ಹೋಗೋದು ಬರೋದು ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವರ ಬಿಸ್ನೆಸ್ ಎಲ್ಲೂ ಕೂಡ ಇಲ್ಲಿತ್ತು, ಅದನ್ನು ಮತ್ತು ಬೇರೆ ಬೇರೆ ಕಡೆ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರು. ಆದರೆ ಇಲ್ಲಿಂದ ಹೊರಗಡೆ ಹೋಗೋಕ್ಕೆ ಅವರಲ್ಲಿದ್ದಂಥ ಒಂದಷ್ಟು ಪಾಸ್ಪೋರ್ಟ್ ಟೆಕ್ನಿಕಲ್ ಗ್ರೌಂಡ್ಸಿಂದ ಒಂದಷ್ಟು ಇವರು ಇಲ್ಲಿಂದ ಅಲ್ಲಿ ಹೊರಗಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರು ಇಲ್ಲಿಂದನೂ ಕೂಡ ಇರುವಂಥದ್ದನ್ನ ಹೋಗಿ ಬೇರೆ ಕಡೆ ಹೋಗಿ ಅಲ್ಲಿ ತನ್ನ ಎಂಪೈರನ್ನ ಎಕ್ಸ್ಪೆನ್ಷನ್ ಮಾಡ್ಕೊಳ್ಳೋದು ಅಥವಾ ಅಲ್ಲೇ ಸೆಟ್ಲ್ ಆಗಬೇಕು ಅಂತಲೂ ಕೂಡ ಪ್ಲಾನ್ ಮಾಡಿದ್ರು. ಆದರೆ ಟೆಕ್ನಿಕಲ್ ಆಗಿ ಅಲ್ಲಿ ಆಗ್ತಾ ಇರಲಿಲ್ಲ ಕಾರಣಕ್ಕೋಸ್ಕರ ಇಲ್ಲೇ ಅವರು ಉಳ್ಕೋಬೇಕಾಗಿತ್ತು. ಇನ್ನು ಇಲ್ಲಿ ಆಗಿರುವಂಥದ್ದು ಸಾಕಷ್ಟು ಈಗಾಗಲೇ ಒಂದಷ್ಟು ಸ್ಕ್ಯಾಮ್ಗಳಿರ್ಬೋದು, ಬೇರೆ ಬೇರೆ ಇವೆಲ್ಲವೂ ಕೂಡ IT ರಿಟರ್ನ್ಸ್ನಲ್ಲಿ ಸಂಬಂಧಪಟ್ಟಂತೆ ಇರ್ಬೋದು, ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ನಾನು ಕಂಪ್ಲೀಟಾಗಿ ಲಾಕ್ ಆಗ್ತೀನಿ ಅಂತ ಬಹುಶಃ ಗೊತ್ತಾದಾಗ ಈ ರೀತಿ ಆಗಿರ್ಬೋದು ಅನ್ನೋದು ಒಂದು ಕಡೆ ಆಯಿತು. ಅಂತಂದರೆ ಇವರು ಎಲ್ಲವೂ ಕೂಡ ಈಗ ಅವರ ಸ್ನೇಹಿತರ ಹತ್ರ ಹೇಳ್ಕೊಂಡು ನಾನು ಅಂದರೆ ಹೊರಗಡೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಹೊರಗಡೆ ಹೋಗಬೇಕು, ಅಲ್ಲೇ ಇದ್ಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದರು ಅನ್ನೋದು ಕೂಡ ಈಗ ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ಪ್ರತಿಮಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕಿರಣ್.